ದೇವರ ಮಕ್ಕಳೇ, ಈ ವಾಕ್ಯದಲ್ಲಿರುವಂಥ ಪ್ರತಿಯೊಂದು ಅಡಿಪಾಯ, ಈ ವಾಕ್ಯದಲ್ಲಿರುವಂಥ ಪ್ರತಿಯೊಂದು ಅಧಿಕಾರ, ಪ್ರತಿಯೊಂದು ನಾವು ತಿಳ್ಕೊಳ್ಬೇಕಾದ್ರೆ ದೇವರಲ್ಲಿ ನಾವು ಜ್ಞಾನವನ್ನು ಕೇಳಬೇಕು. ಅಧಿಕಾರದಿಂದ ಪ್ರಾರ್ಥನೆ ಮಾಡೋದು ಮಾತ್ರ ಅಲ್ಲ, ಆಳ್ವಿಕೆ ಮಾಡೋದು ಮಾತ್ರ ಅಲ್ಲ, ನಾವಿಗೆ ದೇವರೇ ಪರಲೋಕದಲ್ಲಿರುವಂಥ ನಿನ್ನ ಸತ್ಯ ಸ್ವಾರ್ಥಿನ ತಿಳಿಯತಕ್ಕಂತೆ, ಪರಲೋಕದಲ್ಲಿರುವಂಥ ಗುಪ್ತವಾಗಿರುವಂಥ ಸತ್ಯಾರ್ಥಗಳನ್ನು ತಿಳಿದುಕೊಳ್ಳುವ ಜ್ಞಾನ ಆತ್ಮ ನನಗೆ ದಯಪಾಲಿಸು ಅಂತೇಳಿ ಪ್ರಾರ್ಥನೆ ಮಾಡಬೇಕು. ಅದು ಮಾತ್ರ ಅಲ್ಲ, ಆತ ನಿಮ್ಮ ಮನೋನೇತ್ರವನ್ನು ಬೆಳಗಿಸಲಿ. ಅಲ್ಲೆಲಿಯ ನಿಮ್ಮ ಕುರುಡು ಕಣ್ಣುಗಳು ತೆರೆದು ಕತ್ತಲಿನ ಬೆಳಕಿನ ಕಡೆ ಬರಲಿ. ಅಲ್ಲೆಲಿಯ ಅದೇ ರೀತಿ ಕರೆಸಿಕೊಂಡು ನಿರೀಕ್ಷಿಸುವ ದೇವರಲ್ಲಿ ಇರುವಂಥ ನಿರೀಕ್ಷೆ, ದೇವರಿಗೋಸ್ಕರ ದೇವರ ಮಕ್ಕಳನ್ನು ಒಂದು ತಿಳ್ಕೊಳ್ಬೇಕು. ದೇವರಿಗೋಸ್ಕರ ಮಾಡುವಂಥ ಪ್ರಾರ್ಥನೆ, ಆರಾಧನೆ, ದೇವರಿಗೋಸ್ಕರ ಮಾಡುವಂಥ ಪ್ರತಿಯೊಂದು ವ್ಯರ್ಥವಾಗಿ ಹೋಗೋದಿಲ್ಲ. ಅದರಲ್ಲಿರುವಂಥ ಉತ್ತಮವಾದದ್ದು ಏನೆಂಬುದು ನಾವು ದೇವ ಜನರಾಗಿರೋ ನಾವು ಸ್ವಾಸ್ಥ್ಯದ ಮಹಿಮಾತೀಶ ಎಂತೆಂಬುದು ನಂಬುವುದಾದರೆ ನಮ್ಮಲ್ಲಿ ಆತನು ಸಾಧಿಸುವ ಪರಾಕ್ರಮ ಎಷ್ಟು ಅತಿಶಯವಾದನ್ನು ತಿಳಿದುಕೊಳ್ಳುವಂತೆ ಅನುಗ್ರಹಿಸಲಿ. ಅಲ್ಲೆಲಿಯ ಲೋಕದಲ್ಲಿ ಎಷ್ಟೋ ಜನರು ಕುರುಡರಾಗಿ ದೇವರ ಸತ್ಯವನ್ನು ತಿಳಿಯದೆ, ದೇವರ ಮಹಾ ಅತಿಶಯವನ್ನು ತಿಳಿಯದಂತೆ, ದೇವರ ಅದ್ಭುತ ಕಾರ್ಯಗಳನ್ನು ತಿಳಿಯದಂತೆ, ಆತನು ಮಾಡಿದ ತ್ಯಾಗ ಪ್ರೀತಿ ಎಂಥದೆಂಬುದು ತಿಳಿಯದೆ ಇರುವಂಥ ಜನರ ಮನೋನೇತ್ರಗಳನ್ನು ತೆರೆಯಪ್ಪ. ನಿನ್ನ ಮಹಿಮೆ ಅತಿಶಯವನ್ನು ತಿಳ್ಕೊಳ್ಬೇಕು. ಇವರು ನಿನ್ನ ನಂಬಬೇಕು. ಸಾಧಿಸುವಂಥ ಪರಾಕ್ರಮ ಕಾರ್ಯ, ಅತಿಶಯವಾದ ಕಾರ್ಯ ತಿಳಿದುಕೊಳ್ಳುವಂತೆ ಅನುಗ್ರಹಿಸು ಅಂತೇಳಿ ನಾವು ಪ್ರಾರ್ಥನೆ ಮಾಡುವಾಗ ಖಂಡಿತ ದೇವರ ಮಕ್ಕಳಲ್ಲಿ ಅನುಗ್ರಹ ಉಂಟಾಗುತ್ತೆ. ಆತನ ಬಲ ಅತಿಶಯವು ಎಷ್ಟು ಮಹತ್ವದದೆಂದು ಕ್ರಿಸ್ತನಲ್ಲಿ ತೋರಿ ಬಂದಿದೆ. ಹಲ್ಲೆಲೂಯಾ. ನಮ್ಮ ದೇವರ ಬಲ ಅತಿಶಯ ಎಷ್ಟು ಮಹತ್ವ ಉಳ್ಳದಾಗಿದೆ. ದೇವರ ಮಕ್ಕಳೇ, ಸತ್ತವ್ರ ಎಬ್ಬಿಸೋದು, ಕುರುಡರನ್ನ ಗುಣಪಡಿಸೋದು, ರೋಗಿಗಳನ್ನ ಸ್ವಸ್ಥಪಡಿಸೋದು, ಒಡೆದು ಹೋಗಿರೋ ಕುಟುಂಬಗಳನ್ನು ಕಟ್ಟೋದು, ಈ ರೀತಿ ಅನೇಕ ಜನನ ಬಂಧನದಲ್ಲಿರೋನ ಶಾಪದಲ್ಲಿ ಬಿಡಿಸೋದು, ಇದು ಸಾಮಾನ್ಯವಾದ ಕೆಲಸನ? ಈ ಲೋಕದಲ್ಲಿ ಯಾವ ಜನ ಬಳಿಯಲ್ಲಿ ಹೋದ್ರು, ಯಾವ ವ್ಯಕ್ತಿ ಬಳಿಯಲ್ಲಿ ಹೋದ್ರು, ಎಷ್ಟೇ ನೀನು ಹಣ ಖರ್ಚು ಮಾಡಿ ದುಡ್ಡು ಕೊಟ್ಟರು ಕೂಡ ದೇವರ ಮಹಾ ಅತಿಶಯವಾದ ಅದ್ಭುತ ಕಾರ್ಯಗಳನ್ನು ನೀನು ಕಣ್ಣಲ್ಲಿ ನೋಡೋದಿಲ್ಲ. ಆದರೆ ಯೇಸು ಕ್ರಿಸ್ತನ ಬಳಿಯಲ್ಲಿ ಬಂದು ನೀನು ಪ್ರಾರ್ಥನೆ ಮಾಡುವಾಗ ದೇವರ ಮಕ್ಕಳೇ, ಎಷ್ಟು ಆತನ ಬಲ ಮಹಾ ಅತಿಶಯ ಎಷ್ಟು ಮಹತ್ವದ ಅದೊಂದು ಕ್ರಿಸ್ತನಲ್ಲಿ ತೋರಿ ಬಂದಿದೆ. ಅದನ್ನು ಜನರು ತಿಳಿಯತಕ್ಕಂತೆ ನಾವು ಪ್ರಾರ್ಥನೆ ಮಾಡಬೇಕು. ಹೇಗೆಂದರೆ ಆತನು ಸತ್ತಿದ್ದ ಕ್ರಿಸ್ತನನ್ನು ಬದುಕಿಸಿ ಪರಲೋಕದೊಳಗಡೆ ಸಕಲ ರಾಜತ್ವ, ಅಧಿಕಾರ, ಮಹತ್ವ, ಪ್ರಭುತ್ವಗಳ ಮೇಲೆಯೂ ಈ ಲೋಕದಲ್ಲಿ ಮಾತ್ರವಲ್ಲದೆ ಬರುವ ಲೋಕದಲ್ಲಿ ಸಹ ಹೆಸರುಗೊಂಡವರೆಲ್ಲರ ಮೇಲೆಯೂ ತನ್ನ ಬಲಗಡೆಯಲ್ಲಿ ಕೂಡಿಸಿಕೊಂಡನು. ಆತನು ಸಮಸ್ತವನ್ನು ಕ್ರಿಸ್ತನ ಪಾದದ ಕೆಳಗಡೆ ಹಾಕಿದನು. ಹಲ್ಲೆಲೂಯಾ. ಇದಲ್ಲದೆ ಆತನು ಎಲ್ಲದರ ಮೇಲೆ ಇರಿಸಿ ಸಭೆಗೆ ಶಿರಸ್ಸಾಗಿ ನೇಮಿಸಿದನು. ಸಭೆಯು ಆತನ ದೇಹವಾಗಿದೆ. ಎಲ್ಲವನ್ನು ಎಲ್ಲ ಸಂಬಂಧದಲ್ಲಿ ಸ್ಥಾಪಿಸುವ ಆತನಿಂದ ಅದು ಪರಿಪೂರ್ಣ ಉಳ್ಳದಾಗಿದೆ. ಹಲ್ಲೆಲೂಯಾ. ಅದಕ್ಕೆ ದೇವರ ಮಕ್ಕಳೇ, ದೇವರ ವಾಕ್ಯ ಹೇಳೋ ಪ್ರಕಾರ ಆತನು ಯೇಸು ಕ್ರಿಸ್ತನ ಲೋಕದಲ್ಲಿ ಸತ್ತು ಪುನರುತ್ಥಾನವಾಗಿ ಆತನು ಎದ್ದು ಬಂದು ಬದುಕಿಸಿ ಪರಲೋಕದೊಳಗಡೆ ಸಕಲ ರಾಜತ್ವ, ಅಧಿಕಾರ, ಮಹತ್ವ, ಪ್ರಭುತ್ವಾದಿಗಳ ಮೇಲೆಯೂ ಈ ಲೋಕದಲ್ಲಿ ಮಾತ್ರವಲ್ಲದೆ ಬರುವ ಲೋಕದಲ್ಲಿ ಸಹ ಹೆಸರುಗೊಂಡವರೆಲ್ಲರ ಮೇಲೆಯೂ ಬಲಗಡೆಯಲ್ಲಿ ಕೂಡಿಸಿಕೊಂಡಿದ್ದಾನೆ. ಹಲ್ಲೆಲೂಯಾ. ದೇವರ ಮಕ್ಕಳೇ, ತನ್ನ ಜನರು ಬರುವುದಕ್ಕೋಸ್ಕರ, ತನ್ನ ಮಕ್ಕಳು ಬರುವಾಗ ತನ್ನ ಮಕ್ಕಳಿಗೆ ಬೇಕಾಗಿರೋದು ತನ್ನ ಮಕ್ಕಳು ಯೇಸು ಕ್ರಿಸ್ತನ ಬಳಿಯಲ್ಲಿ ಎಲ್ಲ ಇದೆ. ಆತನು ಸತ್ತು ಪುನರುತ್ಥಾನವಾಗಿ ತನ್ನ ಬಲಗಡೆಯಲ್ಲಿ ಸಕಲ ಅಧಿಕಾರ, ಪರಲೋಕದೊಳಗಡೆ ಇರುವ ರಾಜತ್ವದ ಅಧಿಕಾರ, ಮಹತ್ವದ ಅಧಿಕಾರ, ಲೋಕದಲ್ಲಿರುವಂಥ ಆತನ ಮಹಿಮೆಗೆ ಯೋಗ್ಯನು, ಘನತೆಗೆ ಯೋಗ್ಯನು, ಸ್ತುತಿಗೆ ಯೋಗ್ಯನು ಯೇಸು ಕ್ರಿಸ್ತನ ಅಧಿಕಾರಗಳ ನಾಮದಲ್ಲಿ ನೀನು ಆತನ ಬಳಿಯಲ್ಲಿರೋದು ಎಲ್ಲವನ್ನು ಕೇಳಿಕೊಂಡಾಗ ಆತನ ನಿನಗೆ ಕೊಡುವನಾಗಿರ್ತಾನೆ. ಹಲ್ಲೆಲೂಯಾ. ನೋಡಿ ಮಕ್ಕಳೇ, ದೇಶಗಳ ಮೇಲೆ, ರಾಜ್ಯಗಳ ಮೇಲೆ, ಪ್ರಭುತ್ವಗಳ ಮೇಲೆ, ಅಧಿಕಾರಿಗಳ ಮೇಲೆ ನೀನು ಆಳ್ವಿಕೆ ಮಾಡೋದಕ್ಕೆ ನೀನು ಸ್ವಾಧೀನ ಮಾಡಿಕೊಳ್ಳತಕ್ಕಂಥ ಒಂದು ಅಧಿಕಾರ ನಿನ್ನ ಮೇಲೆ ಇದೆ. ಈ ಪಟ್ಟಣವನ್ನು ಸ್ವಾಧೀನ ಮಾಡಿಕೊಳ್ಳತಕ್ಕಂತೆ, ಈ ಲೋಕವನ್ನು ಸ್ವಾಧೀನ ಮಾಡಿಕೊಳ್ಳತಕ್ಕಂತೆ, ನಿನಗುಳ್ಳಂಥ ಆಶ್ರದ, ನಿನಗುಳ್ಳಂಥ ಬಿಡುಗಡೆ, ನಿನಗುಳ್ಳಂಥ ವರಗಳನ್ನು ಸ್ವಾಧೀನ ಮಾಡಿಕೊಳ್ಳತಕ್ಕಂಥ ಒಂದು ಅಧಿಕಾರದಿಂದ ನೀನು ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ. ಎಲ್ಲರೂ ಗಮನ ಇಟ್ಟು ಕೇಳಿಸಿ, ವಾಕ್ಯದ ಪ್ರಕಾರ ನೀವು ಆಮೇಲೆ ಅನ್ನೋದಾದರೆ ಖಂಡಿತ ನಿಮ್ಮ ಜೀವಿತದ ಬಿಡುಗಡೆ ನಡೆಯುತ್ತೆ. ಅಲ್ಲಿ ಅದೇ ರೀತಿಯಾಗಿ ದೇವರ ಮಕ್ಕಳೇ, ಆತನ ಸಮಸ್ತವನ್ನು ಇದಲ್ಲದೆ ಆತನ ಎಲ್ಲದರ ಮೇಲೆ ಸಭೆಯು ಆತನ ದೇಹವಾಗಿದೆ. ಎಲ್ಲವನ್ನು ಆತನ ಸಂಬಂಧದಲ್ಲಿ ಸ್ಥಾಪಿಸುವ ಆತರಿಂದ ಅದು ಪರಿಪೂರ್ಣತೆ ಉಳ್ಳದಾಗಿದೆ. ಹಲ್ಲೆಲೂಯಾ. ದೇವರ ಸನ್ನಿಧಾನದಲ್ಲಿ, ದೇವರ ಸಮ್ಮುಖದಲ್ಲಿ ಬಂದು ಅಧಿಕಾರದಿಂದ, ಆಳ್ವಿಕೆ ಮೂಲಕ, ದೇವರ ಆತ್ಮನ ಶಕ್ತಿಯ ಬಲದಿಂದ ನಾವೇಲೇನ ಅಧಿಕಾರದಿಂದ ನಾವು ಕೇಳಿ ನಾವು ಪ್ರಾರ್ಥನೆ ಮಾಡುತ್ತಿರೋ ಆ ಸಕಲವನ್ನು ದೇವರ ಮಕ್ಕಳನ್ನು ಹೊಂದಿಕೊಳ್ಳುವರಾಗಿರ್ತೀವಿ. ಸಭೆ ಅನ್ನೋದು ಆತನ ಶಿರಸ್ಸಾಗಿದ್ದಾನೆ. ಸಭೆ ಯಜಮಾನನ ಆತನಾಗಿದ್ದಾನೆ. ಸಭೆಯಲ್ಲಿ ಕೂಡಿ ನಾವೆಲ್ಲ ಬಂದು ಪ್ರಾರ್ಥನೆ ಮಾಡುವಾಗ ಸಭೆ ಅತ್ಯಾಸಕ್ತಿ ಉಳ್ಳ ಪ್ರಾರ್ಥನೆ ಅದೇನಾಗಿದೆ, ಬಹುಬಲ ಉಳ್ಳದಾಗಿದೆ. ಹಲ್ಲೆಲೂಯಾ. ಅದೇ ರೀತಿಯಾಗಿ ದೇವರ ಮಕ್ಕಳೇ, ನಾವೆಲ್ಲ ಅಧಿಕಾರ ದೇವರು ನಮಗೆ ಕೊಡಲ್ಪಟ್ಟಿದ್ದಾರೆ. ರೋಗಿಗಳ ಮೇಲೆ ಪ್ರಾರ್ಥನೆ ಮಾಡೋದಕ್ಕೆ, ಸತ್ತವ್ರನ್ನ ಎಬ್ಬಿಸೋದಕ್ಕೆ, ಅನೇಕ ಬಂಧನದಲ್ಲಿರೋಣ, ಮಾಟಮಂತ್ರದಲ್ಲಿರೋಣ, ಅನೇಕ ದೆವ್ವಪೀಡಿತದಲ್ಲಿರೋಣ ಎಲ್ಲರನ್ನು ಬಿಡಿಸತಕ್ಕಂಥ ಒಂದು ಅಧಿಕಾರ ದೇವರು ನಮಗೆ ಕೊಟ್ಟಿದ್ದಾರೆ. ನಿನಗೇನು ಆಶೀರ್ವಾದ ಬೇಕು, ನಿನ್ನ ಜೀವಿತದಲ್ಲಿ ಏನು ಬಿಡುಗಡೆ ಬೇಕು, ನಿನ್ನ ಜೀವಿತದಲ್ಲಿ ಏನು ಅದ್ಭುತ ನಡಿಬೇಕು,
ಅದೆಲ್ಲ ಅಧಿಕಾರ ದೇವರು ನಿನಗೆ ಕೊಡಲ್ಪಟ್ಟಿದ್ದಾರೆ. ದೇವರ ಮಕ್ಕಳೇ, ನಾವೆಲ್ಲರೂ ಸ್ವಲ್ಪ ಸಮಯ ನಾವು ಪ್ರಾರ್ಥನೆ ಮಾಡೋಣ. ಈ ಲೋಕದಲ್ಲಿ ಜಯಶಾಲಿಗಳಾಗತಕ್ಕಂತೆ, ಲೋಕದ ದೊರೆತನಗಳ ಮೇಲೆ ಅಧಿಕಾರ ಮಾಡತಕ್ಕಂತೆ, ಲೋಕದಲ್ಲಿರುವಂಥ ದುಷ್ಟ ಸೈತಾನ ಕ್ರಿಯೆಗಳ ಮೇಲೆ ಅಧಿಕಾರ ನಡೆಸತಕ್ಕಂತೆ ದೇವರ ಆತ್ಮನ ಅಭಿಷೇಕ ನಿನ್ನ ಮೇಲೆ ಬರೋದಕ್ಕಾಗಿ ಹೋಗ್ತಾ ಇದೆ. ಅದು ಮಾತ್ರ ಅಲ್ಲ ದೇವರ ಮಕ್ಕಳೇ, ದೇವರು ಬಲವಾದ ರೀತಿಯಲ್ಲಿ ಒಂದು ಆತ್ಮನ ಅಧಿಕಾರ ನಿನ್ನ ಮೇಲೆ ಬರೋದಕ್ಕಾಗಿ ಹೋಗ್ತಾ ಇದೆ. ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ಎಲ್ಲ ಮಹತ್ವ ಗೌರವ ಯೋಗ್ಯನಾಗಿರೋ ದೇವರು ಆಗಿರೋ ಆತನಿಗೆ ದೇವರು ನಮ್ಮ ಕೊಡಲ್ಪಟ್ಟಿರೋ ಅಧಿಕಾರದಿಂದ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ದೇವರ ಮಕ್ಕಳೇ, ಅಧಿಕಾರವು ಆಳ್ವಿಕೆಯು ಅದೇ ರೀತಿ ದೇವರ ಆತ್ಮನ ಬಲವನ್ನು ಹೊಂದಿಕೊಳ್ಳತಕ್ಕಂತೆ, ದೇವರ ಆತ್ಮನ ಶಕ್ತಿಯನ್ನು ಹೊಂದಿಕೊಳ್ಳತಕ್ಕಂತೆ ಆತ್ಮನ ಅಭಿಷೇಕ ನಮ್ಮ ಮೇಲೆ ಸುರಿಸೋದಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ದೇವರ ಮಕ್ಕಳೇ, ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ದೇವರೇ ಅಪ್ಪ, ದೊರೆತನಗಳ ಮೇಲೆ ಅಪ್ಪ, ಈ ಲೋಕದ ರಾಜತ್ವಗಳ ಮೇಲೆ, ಲೋಕದ ಅಧಿಕಾರಿಗಳ ಅಂಧಕಾರ ಬಲಗಳ ಮೇಲೆ, ಸೈತಾನ ಕೋಟೆಗಳ ಮೇಲೆ, ಆಕಾಶಕ್ಕೆ ಭೂಮಿಗೂ ಕೊಡಲ್ಪಟ್ಟಿರುವಂಥ ಯೇಸು ಕ್ರಿಸ್ತನ ನಾಮದಲ್ಲಿ ಅಧಿಕಾರದಿಂದ ನಾವು ಬೇಡಿಕೊಳ್ತಾ ಇದ್ದೀವಿ ರಾಜ. ಅಪ್ಪ ಕರ್ತನೆ, ಅಪ್ಪ ಅನೇಕ ಜನರನ್ನ ಬಿಡುಗಡೆ ಮಾಡತಕ್ಕಂತೆ, ಅನೇಕ ಪಾಪದಲ್ಲಿರೋ ಜನರನ್ನ ಬಿಡಿಸತಕ್ಕಂತೆ, ನಮ್ಮ ಬಾಯಲ್ಲಿ ಇಟ್ಟಿರುವಂಥ ಅಧಿಕಾರದಿಂದ ಮಾತಾಡತಕ್ಕಂತೆ ಅಪ್ಪ ದೇವರ ಆಪನ ಅಭಿಷೇಕದಲ್ಲಿ ತುಂಬಿಕೊಂಡು ನಡೆಯುವುದಕ್ಕೆ ಕೃಪೆಯನ್ನು ಕೊಡು ರಾಜ. ಅಪ್ಪ ನಿನ್ನ ಆಪನ ಅಭಿಷೇಕ, ನಿನ್ನ ಆಪನ ಬಲ ಅಪ್ಪ ಕರ್ತನೆ, ಎಲ್ಲ ಯೇಸು ಕ್ರಿಸ್ತನ ನಾಮದಲ್ಲಿ ಕರ್ತನೆ ನೀನು ಕೊಡಲ್ಪಟ್ಟಿರುವಂಥ ಎಲ್ಲ ಅಧಿಕಾರವನ್ನು ಹೊಂದಿಕೊಂಡು, ಎಲ್ಲ ವರಗಳನ್ನು, ಕೃಪಾ ವರಗಳನ್ನು, ಆಪನ ಫಲಗಳನ್ನು ಹೊಂದಿಕೊಳ್ಳತಕ್ಕಂತೆ ದೇವರ ಆಪನ ಅಧಿಕಾರದಿಂದ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ನಾನು ಪ್ರಾರ್ಥನೆ ಮಾಡುವಾಗ ರೋಗ ಸೌಖ್ಯ ನಡೆಯುತ್ತೆ, ನಾನು ಪ್ರಾರ್ಥನೆ ಮಾಡುವಾಗ ಅದ್ಭುತ ನಡೆಯುತ್ತೆ. ನನ್ನ ಕುಟುಂಬ ಸಾಲದಲ್ಲಿ ಇರೋದಿಲ್ಲ, ನನ್ನ ಕುಟುಂಬ ಬಂಧನದಲ್ಲಿ ಇರೋದಿಲ್ಲ, ನನ್ನ ಜೀವನ ಇಕ್ಕಟ್ಟಲ್ಲಿ ಇರೋದಿಲ್ಲ, ನನ್ನ ಸೇವೆ ಅನೇಕ ಸೋಲುಗಳಲ್ಲಿ ಇರೋದಿಲ್ಲ. ಎಲ್ಲ ಸಕಲ ವಿಷಯದಲ್ಲೂ ದೇವರ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ. ಉಡಬಲ ಶಾಂದಲ ಬಲ ರೇಖೆ ದನೆ ಮನ ಉಡಾದನ ಮನ ರಿಕತ ರಕತ ರಬಲ ಉಡಾದನ ಮನ ರಬಲ ಶಾಂದಲ ಬಲ. ಎಲ್ಲ ನಾಮಕ್ಕಿಂತಲೂ ಮೇಲಾದ ನಾಮ ಯೇಸುವಿನ ದಿವ್ಯವಾದ ನಾಮವನ್ನು ನಾವು ಪ್ರಾರ್ಥನೆ ಮಾಡೋಣ. ದೇವರ ಮಕ್ಕಳೇ, ಕೊಡಲ್ಪಟ್ಟಿರುವಂಥ ಅಧಿಕಾರವನ್ನು ಹೊಂದಿಕೊಂಡು ಆಳ್ವಿಕೆ ಮಾಡುತ್ತಾ ಎಲ್ಲ ಈ ಲೋಕದ ಮೇಲೆ ಇರುವಂಥ ಎಲ್ಲ ಶಕ್ತಿಗಳ ಮೇಲೆ, ಎಲ್ಲ ಅಂಧಕಾರ ಬಲಗಳ ಮೇಲೆ ಆಳ್ವಿಕೆ ಮಾಡಿ ಈ ಲೋಕದ ಆಕಾಶ ಭೂಮಿಗೆ ಕೊಡಲ್ಪಟ್ಟಿರುವಂಥ ಎಲ್ಲ ಆಶ್ರದಗಳನ್ನು ಆಕಾಶ ದೇವರ ಸಿಂಹಾಸನ, ಭೂಮಿ ದೇವರ ಪಾದಪೀಠವಾಗಿದೆ. ದೇವರು ಮಾಡಿದ ವಾಗ್ದಾನಗಳು ನಾವು ಹೊಂದಿಕೊಳ್ಳತಕ್ಕಂತೆ, ಅನೇಕ ಆಲೋಚನೆಗಳು, ಅನೇಕ ದರ್ಶನಗಳನ್ನು ಹೊಂದಿಕೊಳ್ಳತಕ್ಕಂತೆ, ಪ್ರಕಟಣೆಗಳನ್ನು ಹೊಂದಿಕೊಳ್ಳತಕ್ಕಂತೆ, ಅನೇಕ ಗುಡಾರ್ಥಗಳನ್ನು, ಅನೇಕ ರಹಸ್ಯಗಳನ್ನು, ಮರ್ಮಗಳನ್ನು ಹೊಂದಿಕೊಳ್ಳತಕ್ಕಂಥ ಒಂದು ಆಪನ ಅಧಿಕಾರ ನಿಮ್ಮ ಮೇಲೆ ಬರೋದಕ್ಕಾಗಿ ಹೋಗ್ತಾ ಇದೆ. ಉಡಬಲ ಶಂದಲಬಲ ಓ ರಬ ಸೇಕೆ ದೆನೆ ಮನ ರಬ ದುರಬಲ ಉಡದಲಬಲ ರಬಲ ಶಂದಲಬಲ. ನಿನಗುಳ್ಳಂತ ಆಶ್ರದವನ್ನ ಹೊಂದಿಕೊಳ್ಳತಕ್ಕಂಥ ಒಂದು ಆಪನ ಅಧಿಕಾರದಿಂದ ನೀನು ಪ್ರಾರ್ಥನೆ ಮಾಡು. ದೇವರಿಗೆ ಸ್ತುತಿ ಸ್ತೋತ್ರಗಳು ಹೇಳುತ್ತಾ ನಿನಗೇನು ಬೇಕು, ನಿನ್ನ ಜೀವಿತದಲ್ಲಿ ಏನು ಬೇಕು, ನಿನ್ನ ಕುಟುಂಬದಲ್ಲಿ ಏನು ಬೇಕು, ಅದನ್ನ ಅಧಿಕಾರದಿಂದ ನೀನು ಕೇಳುವಾಗ ನಿನಗೆ ಯೇಸು ಕ್ರಿಸ್ತ ನಾಮದಲ್ಲಿ ಅದು ನಿನಗೆ ದೊರಕುತ್ತೆ. ಹಲ್ಲೆಲೂಯಾ. ಅದೇ ರೀತಿಯಾಗಿ ದೇವರ ಮಕ್ಕಳೇ, ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡುವಾಗ, ದೇವರ ಸಮ್ಮುಖದಲ್ಲಿ ನೀನು ಪ್ರಾರ್ಥಿಸುವಾಗ ಸಕಲ ಅಧಿಕಾರ ನಿನಗೆ ಕೊಡಲ್ಪಟ್ಟಿದೆ. ಈ ಲೋಕದಲ್ಲಿ ಅನೇಕ ಆತ್ಮಗಳನ್ನು ಸ್ವಾಧೀನ ಮಾಡಿಕೊಳ್ಳತಕ್ಕಂತೆ, ಪಟ್ಟಣಗಳನ್ನು ಸ್ವಾಧೀನ ಮಾಡಿಕೊಳ್ಳತಕ್ಕಂತೆ, ದೇಶಗಳನ್ನು ಸ್ವಾಧೀನ ಮಾಡಿಕೊಳ್ಳತಕ್ಕಂತೆ, ಅನೇಕ ಜನಾಂಗಗಳನ್ನು, ಅನೇಕ ರಾಜ್ಯಗಳನ್ನು ಸ್ವಾಧೀನ ಮಾಡಿಕೊಳ್ಳತಕ್ಕಂತೆ, ಎಲ್ಲ ಪಟ್ಟಣಗಳನ್ನು ಸ್ವಾಧೀನ ಮಾಡಿಕೊಳ್ಳತಕ್ಕಂತೆ, ಈ ಭೂಮಿಯನ್ನು ಸ್ವಾಧೀನ ಮಾಡಿಕೊಳ್ಳತಕ್ಕಂತೆ ದೇವರ ಮಕ್ಕಳೇ, ಅಧಿಕಾರದಿಂದ ನಾವು ಕೇಳೋಣ, ಅಧಿಕಾರದಿಂದ ಪ್ರಾರ್ಥನೆ ಮಾಡೋಣ. ನಿನಗೆ ಕೆಲಸ ಬೇಕಾ? ಅಧಿಕಾರದಿಂದ ಕೇಳು, ಕೆಲಸವನ್ನು ರಿಲೀಸ್ ಮಾಡು ದೇವರ ಮಕ್ಕಳೇ. ಓಡಬಲ ಶಂದಲ ಬಲ ರೇಖೆ ದನೆ ರಬ ಸಿಕಾ ದರಬಲ ರಬಲ ಶಂದಲ ಬಲ ಉಡಾದಲ ಬಲ. ಅಪ್ಪ, ಈ ಭೂಮಿಯಲ್ಲಿ ಕೊಟ್ಟಿರುವಂತಹ ಆಸ್ತಿ ಕರ್ತನೆ, ಆಶ್ರದ ಕರ್ತನೆ ಏನಿದೆ ನಮಗುಳ್ಳದು, ಅದನ್ನ ಅಧಿಕಾರದಿಂದ ನಾವು ಸ್ವಾಧೀನ ಮಾಡ್ಕೊಳ್ತಾ ಇದ್ದೀವಿ. ಉಡಾದ ರಬಲ ರಬಲ ಶಾಂದಲ ಬಲ ಓ ರಬ ಸಿಕ್ಕಿ ದೀನಿ ಮಲ ರಬ ಶಾಂದಲ ಬಲ. ಯೇಸು ಕ್ರಿಸ್ತನ ಅಧಿಕಾರಗಳ ನಾಮದಲ್ಲಿ ಕೊಡಲ್ಪಟ್ಟಿರುವಂತ, ನಮಗೆ ಕೊಡಲ್ಪಟ್ಟಿರೋ ಎಲ್ಲ ಆಶ್ರದಗಳನ್ನ, ನಮಗೆ ಕೊಡಲ್ಪಟ್ಟಿರುವಂತ ಎಲ್ಲ ಅದ್ಭುತಗಳನ್ನ, ಬಿಡುಗಡೆಗಳನ್ನ ಶತ್ರು ಏನೆಲ್ಲ ಕತ್ತಿಕೊಂಡು ಹೋಗಿದ್ದಾನೋ, ಶತ್ರು ಏನೆಲ್ಲ ಕಸಿದುಕೊಂಡು ಹೋಗಿದ್ದಾನೋ, ವಾಗ್ದಾನಗಳನ್ನು ಕತ್ತುಕೊಂಡು ಹೋಗಿದ್ದಾನೆ, ಅನೇಕ ಅದ್ಭುತಗಳನ್ನು ಕಂದುಕೊಂಡು ಹೋಗಿದ್ದಾನೆ, ರೋಗ ನಷ್ಟಪಡಿಸಿದ್ದಾನೆ, ಆತ್ಮಗಳನ್ನು ಕತ್ತುಕೊಂಡು ಹೋಗಿರೋದಾದ್ರೆ ಎಲ್ಲವನ್ನು ನಾಸರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಅಧಿಕಾರದಿಂದ ಅದನ್ನು ಸ್ವಾಧೀನ ಮಾಡಿಕೊಳ್ತಾ ಇದ್ವಿ. ನಿನಗೆ ಬರಬೇಕಾದ ಆಸ್ತಿ ಶತ್ರು ಎಲ್ಲಿ ನಿನ್ನ ಕೈಗೆ ಬಂದು ಸೇರದಂತೆ ಅದು ತಡೆಯಾಗಿದೆಯೋ, ಅಧಿಕಾರದಿಂದ ಆಸ್ತಿಯನ್ನು ಸ್ವಾಧೀನ ಪಡಿಸ್ಕೋ. ಉಡಬಲ ಶಾಂದಲ ಬಲ ಓ ರಬ ಶಾಂದಲ ಬಲ. ಕೆಲವು ರಿಜಿಸ್ಟ್ರೇಷನ್ಗಳು ನಡೆಯುವುದಕ್ಕಾಗಿ ಹೋಗ್ತಾ ಇದೆ, ಕೆಲವು ಪೇಪರ್ಗಳ ಮೇಲೆ ಸೈನ್ಗಳು ನಡೆಯುವುದಕ್ಕಾಗಿ ಹೋಗ್ತಾ ಇದೆ. ಈ ಭೂಮಿಯನ್ನು ಸ್ವಾಧೀನ ಮಾಡಿಕೊಳ್ಳತಕ್ಕಂತೆ, ಅನೇಕ ಫೌಂಡೇಶನ್ ಹಾಕತಕ್ಕಂತೆ, ಅಸ್ಥಿವಾರ ಹಾಕತಕ್ಕಂತೆ, ಗೋಡೆಯನ್ನು ಎಬ್ಬಿಸತಕ್ಕಂತೆ ಉಡಬಲ ಶಾಂದಲ ಬಲ. ಪ್ರಾಸ್ಪರಿಟಿ ಅಲ್ಲಪ್ಪ ಗಣೆ ನಾನು ಮಾತಾಡ್ತಾ ಇರೋದು, ಪ್ರಾಸ್ಪರಿಟಿ ಬಗ್ಗೆ ಅಲ್ಲ, ದೇವರ ಅಪ್ಪನ ಹೇಳೋದು ನಾನು ಮಾತಾಡ್ತಾ ಇದ್ದೇನೆ. ಅನೇಕ ಕಾರ್ ಇಲ್ಲದವರಿಗೆ, ಸೈಕಲ್ ಅಲ್ಲಿ ಓಡಾಡಿ, ಗಾಡಿಗಳಲ್ಲಿ ಓಡಾಡಿ, ಭಾರಪಟ್ಟು ಮಳೆ ಗಾಳಿ ಅಂತ ಕಷ್ಟಪಡುತ್ತಿರುವಂತಹ ಪ್ರತಿಯೊಬ್ಬರ ಜೀವಿತದಲ್ಲಿ ಒಂದು ಕಾರನ್ನು ತೆಗೆದುಕೊಳ್ಳತಕ್ಕಂತೆ ಒಂದು ಸೈನ್, ಪೇಪರ್ ಮೇಲೆ ಸೈನ್ ಮಾಡೋದು ನಾನು ನೋಡ್ತಾ ಇದ್ದೇನೆ. ಉಡದನ ಬಲ ರಬಲ ಶಂದಲ ಬಲ. ನ್ಯೂ ಕಾರು, ಹೊಸ ಕಾರ್ ನಿಮ್ಮ ಜೀವಿತದಲ್ಲಿ
ಬರೋದು ನಾನು ನೋಡ್ತಾ ಇದ್ದೀನಿ. ಉಡಬಲ ಶಾತರಬಲ ಅನೇಕ ಆಸ್ತಿಗಳು ನಿಮಗೆ ಬರಬೇಕಾದ ಪಿತ್ರಾರ್ಜಿತ ಆಸ್ತಿಗಳು ಬರದಾಗೆ ಶತ್ರು ಕದ್ದುಕೊಂಡು ಹೋಗಿರೋದು ಎಲ್ಲವನ್ನು ನಾಸರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಅಧಿಕಾರದಿಂದ ಅದನ್ನು ಹೊಂದಿಕೊಳ್ಳ್ರಿ. ಮಕ್ಕಳಿಲ್ಲದವರಿಗೆ ಮಕ್ಕಳು ಮಕ್ಕಳ ಗರ್ಭದ್ವಾರಗಳು ತೆರೆಯತಕ್ಕಂತೆ, ಗರ್ಭಫಲ ಉಂಟಾಗತಕ್ಕಂತೆ ಒಂದು ಅಧಿಕಾರದಿಂದ ಸಂತಾನ ಅಭಿವೃದ್ಧಿ ಆಗೋದಕ್ಕಾಗಿ ಪ್ರಾರ್ಥನೆ ಮಾಡ್ರಿ. ಉಡಬಲ ಶಾಂದಲಬಲ ರೇಖೆ ದೆನೆಮನ ರೋಗದಲ್ಲಿ ಬಳಲುತ್ತಿರುವಂತ, ರೋಗದ ಬಾಧೆಯಲ್ಲಿ ಬಳಲುತ್ತಿರುವಂತ ದೇವ ಮಕ್ಕಳೇ, ಅಧಿಕಾರದಿಂದ ಹೇಳು, ರೋಗ ತರುವ ರೋಗದಾಪನೆ ನಾಸರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಬಿಟ್ಟು ತೊಲಗಿ ಹೋಗಲಿ. ಬಿಡುಗಡೆ ನಡೆಯಲಿ ಈಗಲೇ, ರೈಟ್ ನೌ ಇನ್ ದ ನೇಮ್ ಆಫ್ ಜೀಸಸ್. ಈಗಲೇ ಬಿಡುಗಡೆ ನಡೆಯಲಿ. ಫೈನಾನ್ಷಿಯಲ್ ಒಂದು ಬ್ರೇಕ್ ಥ್ರೂ ನಡೆಯಲಿ. ಅನೇಕರು ಹಣಕಾಸಿನ ವಿಷಯದಲ್ಲಿ ಸಮಸ್ಯೆದಲ್ಲಿ ಹಾದು ಹೋಗ್ತಾ ಇದ್ದೀರಾ. ಅನೇಕರು ಸಾಲದಲ್ಲಿ ಸಿಕ್ಕಾಕೊಂಡಿದ್ದೀರಾ. ಸಾಲ ಮಾಡಿ ಅನೇಕರು ಅಯ್ಯೋ ನನ್ನ ಜೀವನ ಬೇಡ, ನಾನು ಬದುಕಿರೋದು ವ್ಯರ್ಥ, ನಾನು ಸಾಯೋದ ಮೇಲಂತೇಳಿ ಅನೇಕರು ಡಿಪ್ರೆಷನ್ಗೆ ಹೋಗಿದ್ದೀರಾ. ಆದ್ರೆ ದೇವರ ಮಕ್ಕಳೇ, ರೈಟ್ ನಾವು ಈಗಲೇ ಓಪನ್ ಆಗಲಿ. ಪರಲೋಕದ ಬಾಗಿಲು ತೆರೆಯಲಿ ಅಪ್ಪ. ಎಲ್ಲ ಮುಚ್ಚಲ್ಪಟ್ಟಿರೋ ಬಾಗಿಲು ಓಪನ್ ಆಗಲಿ. ಫೈನಾನ್ಷಿಯಲ್ ಒಂದು ಬ್ರೇಕ್ ನಡೆಯಲಿ. ಫೈನಾನ್ಷಿಯಲ್ ಒಂದು ಬ್ರೇಕ್ ನಡೆಯಲಿ. ಉಡಾದನ ಮಲರಬ ಶಾತಲಬಲ. ಕೆಲಸ ಇಲ್ಲದವರಿಗೆ ಕೆಲಸವನ್ನು ಹೊಂದಿಕೊಳ್ಳ್ರಿ. ಬಿಸ್ನೆಸ್ ಇಲ್ಲದವರಿಗೆ ಬಿಸ್ನೆಸ್ ಆರ್ಡರ್ಗಳು ಬರ್ತಾ ಇದೆ. ಬಿಸ್ನೆಸ್ ಅನ್ನ ದೇವರು ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ನಿನ್ನ ಗೋದಪ್ಪ, ನಿನ್ನ ತೊಟ್ಟಿಯಲ್ಲಿ ದ್ರಾಕ್ಷಿ ರಸವು ತುಂಬಿ ತೊಳಕತಕ್ಕಂತೆ, ನಿನ್ನ ಪುಟ್ಟಿಯಲ್ಲಿ ಗೋಧಿವು ರಾಶಿ ರಾಶಿಯಾಗಿ ಹೊರಗಡೆ ಬರತಕ್ಕಂತೆ ದೇವರು ಹಿಂಗಾರು ಮುಂಗಾರು ಮಳೆಯನ್ನು ಸುರಿಸ್ತಾ ಇದ್ದಾರೆ. ನೀನು ಬಿತ್ತಿದಂತ ಬೀಜ, ನೀನು ಪ್ರಾರ್ಥನೆ ಮಾಡಿದ ಪ್ರತಿಯೊಂದು ಪ್ರತಿಫಲ ಕಾಣತಕ್ಕಂತೆ ನಷ್ಟವಾಗಿರೋ ಹಣ, ನೀನು ಸಾಲ ಕೊಟ್ಟು ಯಾರಿಗೂ ಹಣ ಕೊಟ್ಟು ನಿನ್ನ ಕೈಗೆ ಬಂದು ಸೇರದೆ ಎತ್ತುಕೊಂಡು ಹೋಗಿರೋ ಅಂತ ಹಣ ವಾಪಸ್ ನಿನ್ನ ಕೈಗೆ ಬಂದು ಸೇರತಕ್ಕಂತ ಅಧಿಕಾರದಿಂದ ಪ್ರಾರ್ಥನೆ ಮಾಡ್ರಿ. ಹಣ ಯಾರು ತೆಗೆದುಕೊಂಡು ಹೋಗಿದ್ದಾರೋ ಹಣ ನನ್ನ ಕೈಗೆ ಬರಲಿ. ಎಷ್ಟು ನಾಮದಲ್ಲಿ ನಷ್ಟವಾಗಿರೋ ಹಣ ನನ್ನ ಕೈಗೆ ಬರಲಿ. ನಷ್ಟವಾಗಿರೋ ಆತ್ಮಿಕ ಜೀವಿತ, ನಷ್ಟವಾಗಿರೋ ಪ್ರಾರ್ಥನೆ ಜೀವಿತ ವಾಪಸ್ ಹಿಂತಿರುಗಿ ಬರಲಿ ಅಂತೇಳಿ ಅಧಿಕಾರದಿಂದ ಪ್ರಾರ್ಥನೆ ಮಾಡ್ರಿ. ಸ್ವಾಧೀನ ಮಾಡ್ಕೊಳ್ತೀನಿ. ನನಗೆ ಬರಬೇಕಾದ ಹಣವನ್ನು ಸ್ವಾಧೀನ ಮಾಡ್ಕೊಳ್ತೀನಿ. ನನಗೆ ಬರಬೇಕಾದ ಮನೆ, ನನಗೆ ಬರಬೇಕಾದ ಆಸ್ತಿ, ನನಗೆ ಬರಬೇಕಾದ ಬಿಸ್ನೆಸ್ ಆರ್ಡರ್ಗಳು, ನನಗೆ ಬರಬೇಕಾದ ಐಶ್ವರ್ಯ ಸಂಪತ್ತನ್ನ, ನನಗೆ ಆತ್ಮಿಕದಲ್ಲಿ ಜೀವಕ್ಕೂ ಭಕ್ತಿಗೂ ಬೇಕಾದದ್ದು ಎಲ್ಲವನ್ನು ಆತ್ಮನ ವರಗಳನ್ನು ಸ್ವಾಧೀನ ಮಾಡ್ಕೊಳ್ತೀನಿ. ಕೃಪಾ ವರಗಳನ್ನು ಸ್ವಾಧೀನ ಮಾಡ್ಕೊಳ್ತೀನಿ. ಬಲವಾದ ಆತ್ಮನ ಅಭಿಷೇಕ ಹೊಂದಿಕೊಂಡು ಅನೇಕ ಜನರಿಗೆ ಸ್ವಾರ್ಥ ಸಾರತಕ್ಕಂತೆ, ಅನೇಕ ಕತ್ತಲೆಯನ್ನ ಬೆಳಕಿನ ಕಡೆ ನಡೆಸತಕ್ಕಂತೆ ಒಂದು ಆತ್ಮನ ಅಭಿಷೇಕ ಹೊಂದಿಕೊಂಡು ಅನೇಕ ಪಟ್ಟಣಗಳನ್ನ, ದೇಶಗಳನ್ನ, ರಾಜ್ಯಗಳನ್ನ, ಅನೇಕ ಹಳ್ಳಿಗಳನ್ನ, ಗ್ರಾಮಗಳನ್ನ ನಾನು ಸ್ವಾಧೀನ ಮಾಡ್ಕೊಳ್ತಾ ಇದ್ದೇನೆ. ಉಡಬಲ ಶಾಂದಲಬಲ ರೇಖೆ ತನಬಲ ಉರಿಕತ ಲಕತ ಲೇಖತ ರಿಕತ ರಾಧ ರೀಬ ರಬ ದುರಾಬಲ ರಬ ಶಾಂದಲಬಲ. ಎಲ್ಲರೂ ಅನ್ಯ ಭಾಷೆಗಳಲ್ಲಿ ಮಾತಾಡ್ರಿ, ಅನ್ಯ ಭಾಷೆಗಳಲ್ಲಿ ಮಾತಾಡ್ರಿ. ಕೆಲವು ರಿಜಿಸ್ಟ್ರೇಷನ್ಗಳು ನಡೆಯೋದಕ್ಕಾಗಿ ಹೋಗ್ತಾ ಇದೆ. ಆತ್ಮಿಕ ಕಣ್ಣಲ್ಲಿ ನೋಡ್ತಾ ಇದ್ದೀನಿ. ಗುಪ್ತವಾಗಿರುವಂತ ಮರ್ಮಗಳು, ಆಸ್ತಿ ಪಾಸ್ತಿಗಳು, ನಿಧಿ ನಿಕ್ಷೇಪಗಳು ನಿನಗೆ ದಯಪಾಲಿಸೋದಕ್ಕಾಗಿ ಹೋಗ್ತಾ ಇದೆ. ಕಟ್ಟಿರುವಂತ ಎಲ್ಲ ಸರಪಣಿಗಳು ಕಳಿಸಿ ಹೋಗ್ತಾ ಇದೆ. ಎಲ್ಲ ಬಂಧನಗಳಿಂದ ನೀವು ಬಿಡುಗಡೆ ಆಗ್ತಾ ಇದ್ದೀರಾ. ಉಡಾದಲ ಬಲ ಶಾಂದಲ ಬಲ ಓ ರಥರ ಬಲ ಶತರ ಬಲ ಓ ರಬ ರಬ ಸಿಕ್ಕಿ ದಿನಿ ಮನ ರಬ ರಬ ರಬಲ. ಕಷ್ಟದಲ್ಲಿ, ದುಃಖದಲ್ಲಿ, ಬಾಧೆಯಲ್ಲಿರೋ ಜನರಿಗೆ ಒಂದು ಸಮಾಧಾನ ಉಂಟಾಗ್ತಾ ಇದೆ, ಒಂದು ಬಿಡುಗಡೆ ಉಂಟಾಗ್ತಾ ಇದೆ, ಒಂದು ಅದ್ಭುತ ಉಂಟಾಗ್ತಾ ಇದೆ. ಸಕಲ ಐಶ್ವರ್ಯ ಸಂಪತ್ತನ್ನು ಕೊಟ್ಟು ದೇವರು ನಿನ್ನ ನಾಶದ ಮಾಡೋದಕ್ಕಾಗಿ ಹೋಗ್ತಾ ಇದ್ದಾರೆ. ಸಭೆನಲ್ಲಿ ಒಂದು ಅಭಿವೃದ್ಧಿ, ಒಂದು ಸಮೃದ್ಧಿ, ಒಂದು ಆಪನ ಫಲ, ಒಂದು ಆಪನ ಬೆಳವಣಿಗೆ ಉಂಟಾಗ್ತಾ ಇದೆ. ಹಿಂಜಾರಿ ಹೋಗಿರೋರೆಲ್ಲರೂ ವಾಪಸ್ ಹಿಂತಿರುಗಿ ಬರ್ತಾ ಇದ್ದಾರೆ. ಬಿದ್ದು ಹೋಗಿರುವಂತ ಎಲ್ಲಾ ಕುಟುಂಬಗಳು ಕಟ್ಟಲ್ಪಡ್ತಾ ಇದೆ. ಒಡೆದು ಹೋಗಿರೋ ಕುಟುಂಬಗಳು ಕಟ್ಟಲ್ಪಡ್ತಾ ಇದೆ. ನೊಂದು ಬೆಂದು ಗಾಯವಾಗಿರೋ ಹೃದಯ ವಾಸಿ ಆಗ್ತಾ ಇದೆ. ನಷ್ಟವಾಗಿರೋದೆಲ್ಲ ತಿರುಗಿ ನಿನ್ನ ಜೀವಿತದಲ್ಲಿ ತಿರುಗಿ ಪಡೆಯತಕ್ಕಂತೆ ದೇವರು ನಿನ್ನ ಜೀವಿತ ನಾಶದ ಮಾಡ್ತಾ ಇದ್ದಾರೆ. ದುಡಿದು ಕೆಲಸ ಮಾಡಿ 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 ಕೈಯಲ್ಲಿ ಹಣ ಸೇವ್ ಮಾಡಕ್ಕಾಗದೆ, ಫೈನಾನ್ಷಿಯಲಿ ಹ್ಯಾಂಡಲ್ ಮಾಡಕ್ಕಾಗದೆ, ಕಷ್ಟದಲ್ಲಿ ಸಿಗಾಕೊಂಡು, ದುಃಖದಲ್ಲಿ ಸಿಗಾಕೊಂಡು ಮುಂದೆ ಹೋಗಕ್ಕಾಗದೆ ಭಾರ ಪಡ್ತಿರೋಂತ ಯವನಸ್ಥರೇ, ನಿನ್ನ ಜೀವಿತದಲ್ಲಿ ಹಣ ಸೇವ್ ಆಗಕ್ಕೆ ಹೋಗ್ತಾ ಇದೆ. ಹಣ ಒಂದು ಶೇಖರಣೆ ಉಂಟಾಗೋದಕ್ಕಾಗಿ ಹೋಗ್ತಾ ಇದೆ. ಇದುವರೆಗೂ ದುಡ್ದಿದ್ದು ಶತ್ರು ಎಲ್ಲ ನುಂಗಿ ಹೋಗಿತ್ತು, ಶತ್ರು ಎಲ್ಲ ಕತ್ಕೊಂಡು ಹೋಗಿತ್ತು. ತಿರುಗಿ ಪಡೆಯತಕ್ಕಂತೆ ನಿನ್ನ ಜೀವಿತದಲ್ಲಿ ಒಂದು ಅದ್ಭುತ ನಡೀತಾ ಇದೆ. ದೇವರು ನಿನ್ನನ್ನು ಮುಟ್ತಾ ಇದ್ದಾರೆ. ಆ ಒಂದು ಬಂಧನ ಹೊಡಿತಾ ಇದೆ. ಚಿಕ್ಕ ವಯಸ್ಸಿಂದ ಕಟ್ಟಿದಂತ ಆ ರೋಗ, ರಾತ್ರಿ ಮಲಗುವಾಗ ನಿದ್ರೆ ಬರದೆ, ರಾತ್ರಿ ಮಲಗುವಾಗ ಉಸಿರು ಕಟ್ಟುವಂತ, ರಾತ್ರಿ ಮಲಗುವಾಗ ಬಾಧೆ ಪಡಿಸುವಂತ ಎಲ್ಲ ದುಷ್ಟಾಪ ಶಕ್ತಿಗಳು ಇವತ್ತು ನಿನ್ನನ್ನ, ನಿನ್ನ ಕುಟುಂಬನ, ನಿನ್ನ ಜೀವಿತನ, ನಿನ್ನ ಭವಿಷ್ಯನ ಬಿಟ್ಟು ಹೋಗ್ತಾ ಇದೆ. ಅದ್ಭುತ ನಡೀತಾ ಇದೆ. ದೇವರು ಇಳಿದು ಬರ್ತಾ ಇದ್ದಾರೆ. ದೇವರ ಆಪನ ಕಾರ್ಯ ಚಲಿಸ್ತಾ ಇದೆ ನಿನ್ನ ಮೇಲೆ. ಉಡಬಲ ಶಾಂದಲ ಬಲ ಓ ರಥರಬಲ ಶತರಬಲ ರೀಬಾ ರವ ದೊರಬಲ ರಬಲ ಉಡಾ ದನವನ ಕರ್ತರೆ. ಅದ್ಭುತ ನೀನು ಮಾಡು, ಬಿಡುಗಡೆ ನೀನು ಮಾಡು ರಾಜ. ದೇವರ ಆಪನ ಕಾರ್ಯ ಚಲಿಸ್ತಾ ಇದೆ. ಬಲವಾದ ರೀತಿಯಲ್ಲಿ ಪರಿಶುದ್ಧಾಪನ ಬೆಂಕಿ ಇಳಿತಾ ಇದೆ. ಬಲವಾದ ರೀತಿಯಲ್ಲಿ ಪರಿಶುದ್ಧಾಪನ ಚಲನೆ ನಡೀತಾ ಇದೆ. ಓ ರಥರಬಲ ಶಾಂದಲ ಬಲ. ಪರಲೋಕದ ಬೆಂಕಿ ಇಳಿದು, ಪರಲೋಕದ ದ್ವಾರಗಳು ತೆರೆದು, ಮುಚ್ಚಲ್ಪಟ್ಟಿರೋ ಎಲ್ಲ ಬಾಗಿಲುಗಳು ಓಪನ್ ಆಗ್ತಾ ಇದೆ.
ದೇವರ ಚಿತ್ತ ಇರುವಂತದ್ದು, ದೇವರ ಉದ್ದೇಶ ಇರುವಂತ ಎಲ್ಲ ಆಲೋಚನೆಗಳು ಓಪನ್ ಆಗ್ತಾ ಇದೆ. ಎಲ್ಲ ಕುರುಡು ಕಣ್ಣುಗಳು ಓಪನ್ ಆಗ್ತಾ ಇದೆ. ಎಲ್ಲ ಕುಟುಂಬ ರಕ್ಷಣೆ ಅಂತ ಇದೆ. ಒಂದು ಕುಟುಂಬವಾಗಿ ಬಂದು ಭಾರ ಪಡ್ತಿರೋಂಥ ದೇವ ಮಕ್ಕಳೇ, ಕುಟುಂಬ ಬಿಡುಗಡೆ ಅಂತ ಇದೆ. ಕುಟುಂಬ ರಕ್ಷಣೆ ಅಂತದ್ದು ನಾನು ಕಾಣ್ತಾ ಇದ್ದೀನಿ. ದೇವರು ಮಾಡಿದಂತ ಒಂದೊಂದು ವಾಗ್ದಾನಗಳನ್ನ ಸ್ವಾಧೀನ ಮಾಡ್ಕೊಳ್ತಾ ಇದ್ದೀವಿ. ಪರಲೋಕ ರಾಜ್ಯವು ಬಲಾತ್ಕಾರಕ್ಕೆ ಗುರಿಯಾಗಿದೆ. ಬಲಾತ್ಕಾರಿಗಳು ನುಗ್ಗಿ ಅದನ್ನು ಸ್ವಾಧೀನ ಮಾಡಿಕೊಳ್ಳತಕ್ಕಂತೆ ಪ್ರಾರ್ಥನೆಯಿಂದ, ಅಧಿಕಾರದಿಂದ, ಆಳ್ವಿಕೆಯಿಂದ, ದೇವರ ಅಪ್ಪನ ಬಲದಿಂದ ಆಕಾಶಕ್ಕೂ ಭೂಮಿಗೂ ಕೊಡಲ್ಪಟ್ಟಿರುವಂತ ಎಲ್ಲ ಆಶ್ರದಗಳನ್ನು ಸಕಲವನ್ನು ಕರ್ತನ ಶಿಲುಬೆ ಮೇಲೆ ಜಯಿಸಿ ನೀನು ಬಲಭಾಗದಲ್ಲಿ ಇಟ್ಟುಕೊಂಡಿರುವ ಎಲ್ಲ ಆಶ್ರದಗಳನ್ನ, ಎಲ್ಲ ಅದ್ಭುತಗಳನ್ನ, ಬಿಡುಗಡೆಗಳನ್ನ, ವರಗಳನ್ನ ಯೇಸು ಕ್ರಿಸ್ತ ನಾಮದಲ್ಲಿ ಅದನ್ನ ಸ್ವಾಧೀನ ಮಾಡ್ಕೊಳ್ತಾ ಇದೀವಿ. ಸ್ವಾಧೀನ ಮಾಡ್ಕೊಳ್ಳೋದು ಮಾತ್ರ ಅಲ್ಲ, ಯೇಸು ಕ್ರಿಸ್ತ ನಾಮದಲ್ಲಿ ಇಲ್ಲಿ ಕೂಡಿ ಬಂದಿರುವಂತ ಎಲ್ಲ ಜನರಿಗೆ, ಎಲ್ಲ ಕುಟುಂಬದವರಿಗೆ, ಆನ್ಲೈನ್ ನಲ್ಲಿ ವೀಕ್ಷಿಸುವಂತ ಎಲ್ಲ ದೈವ ಮಕ್ಕಳಿಗೆ ಅದು ನಾಸರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಅದು ರಿಲೀಸ್ ಆಗಲಿ. ರೈಟ್ ನಾವು ಹೊಂದಿಕೊಳ್ಳ್ರಿ, ಎಲ್ಲರೂ ಹೊಂದಿಕೊಳ್ಳ್ರಿ, ಬಿಡುಗಡೆನ ಹೊಂದಿಕೊಳ್ಳ್ರಿ, ಅದ್ಭುತನ ಹೊಂದಿಕೊಳ್ಳ್ರಿ. ನಿಮ್ಮ ಜೀವಿತದಲ್ಲಿರುವ ಎಲ್ಲ ಸಮಸ್ಯೆಗಳನ್ನ ಇವತ್ತು ದೇವರು ಕರ ಚಾಚ್ತಾ ಇದ್ದಾರೆ. ಪರಲೋಕದ ದ್ವಾರ ತೆರೀತಾ ಇದೆ. ಪರಲೋಕ ದ್ವಾರ ತೆರೆದು ನಿನ್ನ ಜೀವಿತದಲ್ಲಿ ಅದ್ಭುತಗಳು, ಬಿಡುಗಡೆಗಳು ಮಾಡೋದಕ್ಕಾಗಿ ಆತನು ಇಳಿದು ಬಂದಿದ್ದಾನೆ. ಉಡದರ ಬಲ ರಬಲ ಶಾಂದಲ ಬಲ. ನಿನ್ನ ಜೀವಿತದಲ್ಲಿ ಇದುವರೆಗೂ ಕಣ್ಣೀರು ದುಃಖ ವೇದನೆ ಅದೆಲ್ಲ ದೇವರು ಅಳಿಸಿ ಹಾಕ್ತಾ ಇದ್ದಾರೆ. ಅದೆಲ್ಲವನ್ನು ದೇವರು ತೆಗೆದಾಕ್ತಾ ಇದ್ದಾರೆ ನಿನ್ನ ಜೀವಿತದಲ್ಲಿ. ಉಡದನ ಬಲ ರಬಲ ಶಾಂದಲ ಬಲ. ಓ ರಬ ಕಷ್ಟ ಕಾಲದಲ್ಲಿ, ದುಃಖದ ಕಾಲದಲ್ಲಿ, ಅನೇಕ ಶ್ರಮಗಳು, ಹೋರಾಟಗಳು ಬರುವಾಗ ಅವುಗಳನ್ನು ಎದುರಿಸತಕ್ಕಂತೆ ಒಂದು ಆತ್ಮನ ಶಕ್ತಿ, ಅಭಿಷೇಕ ನಿಮ್ಮ ಮೇಲೆ ಬರ್ತಾ ಇದೆ. ಯವನಸ್ಥರೇ, ಲೋಕದಲ್ಲಿರೋ ಪಾಪ, ಈ ಲೋಕದಲ್ಲಿರುವಂತಹ ಬೇಡದಿರೋ ಕೆಟ್ಟ ಚಟ, ಕೆಟ್ಟ ಆಲೋಚನೆಗಳನ್ನ ಎದುರಿಸತಕ್ಕಂತೆ, ಅವುಗಳನ್ನ ಸೋಲಿಸತಕ್ಕಂತೆ, ಅಶುದ್ಧ ಕಾರ್ಯಗಳು, ಅಶುದ್ಧ ಆತ್ಮಗಳನ್ನ ಎದುರಿಸಿ ನಿಂತು ದೇವರ ಆಪನ ಶಕ್ತಿನ ಹೊಂದಿಕೊಳ್ಳತಕ್ಕಂತ ಒಂದು ಆಪನ ಅಧಿಕಾರ ಈಗಲೇ ನಾಸರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಅದು ರಿಲೀಸ್ ಆಗಲಿ. ಚಿಕ್ಕ ಮಕ್ಕಳ ಮೇಲೆ ವಿದ್ಯಾಭ್ಯಾಸದಲ್ಲಿ ಎಜುಕೇಶನ್ ಓದ್ಸಕ್ಕಾಗದೆ, ಸ್ಕೂಲ್ಗೆ ಅಡ್ಮಿಷನ್ ಮಾಡಕ್ಕಾಗದೆ ಅನೇಕ ಭಾರ ಪಡ್ತಿರೋಂಥ ತಂದೆ ತಾಯಿಗಳೇ, ಇವತ್ತು ನಿನ್ನ ಜೀವಿತದಲ್ಲಿ ಹಣಕಾಸಿನ ವಿಷಯದಲ್ಲಿ ಒಂದು ಬ್ರೇಕ್ ನಡೀತಾ ಇದೆ. ಹಣಕಾಸಿನ ವಿಷಯದಲ್ಲಿ ಒಂದು ಅದ್ಭುತ ನಡೀತಾ ಇದೆ. ಹಣಕಾಸಿನ ವಿಷಯದಲ್ಲಿ ಒಂದು ಬಿಡುಗಡೆ ನಡೀತಾ ಇದೆ. ನೀವು ಸಾಲ ತೆಗೆದುಕೊಳ್ಳುವುದಿಲ್ಲ, ಸಾಲ ಕೊಡುವಾಗೆ ನಿನ್ನ ಜೀವಿತನ ದೇವರ ಆಶೀರ್ವಾದ ಮಾಡಕ್ಕಾಗಿ ಹೋಗ್ತಾ ಇದ್ದಾರೆ. ಮನೆ ಬಾಡಿಗೆಯಲ್ಲಿದ್ದು ಮನೆ ಸಿಗದೆ ಭಾರ ಪಡ್ತಿರೋ ದೇವ ಮಕ್ಕಳೇ, ನಿನಗಾಗಿ ಒಂದು ಒಳ್ಳೆ ಮನೆಯನ್ನು ದೇವರು ಸಿದ್ಧ ಮಾಡಿಟ್ಟಿದ್ದಾರೆ. ಒಂದು ಒಳ್ಳೆಯ ಅದ್ಭುತವಾದ ಸುಂದರವಾದ ಮನೆ ಈ ಸ್ಥಳದಲ್ಲಿ ಇರೋದಕ್ಕೆ ದೇವರು ನಿನಗೆ ಸಿದ್ಧ ಮಾಡಿರೋದನ್ನ ನೀನು ಹೊಂದಿಕೊಳ್ಳೋದಕ್ಕಾಗಿ ಹೋಗ್ತಾ ಇದೀಯಾ. ಅಪ್ಪ, ನೀನು ಹಾಗೆ ಮಾಡಿದಕ್ಕಾಗಿ ಸ್ತೋತ್ರ, ಅದ್ಭುತಕ್ಕಾಗಿ ಸ್ತೋತ್ರ, ಬಿಡುಗಡೆಗಾಗಿ ಸ್ತೋತ್ರ. ಅಪ್ಪ, ನಿನ್ನ ಕೃಪೆ ಬಲವಾಗಿ ಇಳಿದು ಬಂದು ಅಧಿಕಾರದಿಂದ ನೀನು ಕೊಡಲ್ಪಟ್ಟಿರೋ ಎಲ್ಲ ಆಶೀರ್ವಾದಗಳನ್ನು ಹೊಂದಿಕೊಂಡು ಆಳ್ವಿಕೆ ಮಾಡತಕ್ಕಂತೆ ದೇವರ ಆಪನ ಬಲ ನಮ್ಮ ಮೇಲೆ ಬಲವಾಗಿ ಇಳಿದು ಬಂದಿದ್ದಕ್ಕಾಗಿ ಸ್ತೋತ್ರಪ್ಪ. ಅದ್ಭುತಕ್ಕಾಗಿ ಸ್ತೋತ್ರ, ಬಿಡುಗಡೆಗಾಗಿ ಸ್ತೋತ್ರ. ಎಲ್ಲ ಸ್ತುತಿ ಘನ ಮಹಿಮೆ ನಿಮಗೆ ಸ್ತೋತ್ರ ಸಲ್ಲಿಸಿ ಎಲ್ಲವನ್ನ ಆಶ್ರಯಿಸಿನ ಯೇಸು ಕ್ರಿಸ್ತ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ತಂದೆ. ಆಮೇನ್. ಹಾಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಕೊನೆ ಆಶೀರ್ವಾದ ಹೇಳಿ ನಾವು ಪ್ರಾರ್ಥನೆ ನಿಲ್ಲಿಸೋಣ. ತಂದೆಯಾದ ದೇವರ ಪ್ರೀತಿಯು, ಕುಮಾರನಾದ ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರ ಆಪನ ಅನ್ಯೋನ್ಯತೆಯು, ಇಲ್ಲಿ ಕೂಡಿ ಬಂದಿರುವಂಥ ಈ ಸಭೆಯಲ್ಲಿ ಕೂಡಿ ಬಂದಿರೋಂಥ ಎಲ್ಲ ದೇವ ಮಕ್ಕಳು, ಆನ್ಲೈನಲ್ಲಿ ವೀಕ್ಷಿಸುವಂಥ ಎಲ್ಲ ದೇವ ಜನರಿಗೂ ಕಾದೋಸ್ ಚರ್ಚಿನ ಮೂಲಕ ಕರ್ತನ ಬರೋಣ ಉಂಟಾಗಿರಲಿ. ನಮ್ಮ ಜಯ ಕೊಟ್ಟ ದೇವರಿಗೆ ನಾವು ಸ್ತೋತ್ರ ಮಾಡೋಣ. ಅಲ್ಲೇಲುಯಾ, ಅಲ್ಲೇಲುಯಾ, ಅಲ್ಲೇಲುಯಾ. ಎಲ್ಲರಿಗೂ ಪ್ರೈಸ್ ಲಾರ್ಡ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವಾದ ಮಾಡಲಿ. ದೇವರ ಮಕ್ಕಳೇ, ನಾಳೆ ಕೂಡ 6 ಗಂಟೆಗೆ ಕರೆಕ್ಟಾಗಿ ಪ್ರಾರ್ಥನೆ ಮಿರಾಕಲ್ ಸರ್ವಿಸ್ ಆಗಿರುತ್ತೆ. ದೇವ ಸೇವಕರು ನಾಳೆ ವಾಕ್ಯವನ್ನು ತೆಗೆದುಕೊಳ್ತಾರೆ. ಯಾರು ಮಿಸ್ ಮಾಡದೆ ಎಲ್ಲರೂ ಆನ್ಲೈನಲ್ಲಿ ಬನ್ನಿ. ಸಭೆಯಲ್ಲೂ ಅನೇಕನ ಕರೆತನ್ನಿ. ಎಲ್ಲ ಜನರು ಕೂಡಿ ಬಂದು ಪ್ರಾರ್ಥನೆಯಲ್ಲಿ, ಆರಾಧನೆಯಲ್ಲಿ ಪಾಲುಗರಾಗಿ ನಿಮ್ಮ ಪ್ರಾರ್ಥನೆ ವಿಷಯಗಳು ಏನೆಲ್ಲ ಇದೆಯೋ ಅದನ್ನು ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಇಲ್ಲ ವಾಟ್ಸಪ್ ನಂಬರ್ ಇರುತ್ತೆ, ವಾಟ್ಸಪ್ ನಂಬರಲ್ಲಿ ಪರ್ಸ್ನಲ್ ಆಗಿ ಕಳಿಸಿ. ನಿಮಗಾಗಿ, ನಿಮ್ಮ ಕುಟುಂಬಕ್ಕಾಗಿ ನಾವು ಹೆಚ್ಚಾಗಿ ನಿಮಗಾಗಿ ನಾವು ಪ್ರಾರ್ಥನೆ ಮಾಡ್ತೀವಿ. ಖಂಡಿತ ಅಸಾಧ್ಯಗಳನ್ನು ಸಾಧ್ಯ ಮಾಡೋ ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡೋದಕ್ಕೆ ನನ್ನ ದೇವರು ಶಕ್ತನಾಗಿದ್ದಾನೆ. ಇವತ್ತು ವಾಕ್ಯ ಹೇಳಿದ ಪ್ರಕಾರ ಅಧಿಕಾರದೊಟ್ಟಿಗೆ, ಅಧಿಕಾರದಿಂದ ಆಳ್ವಿಕೆ ಮಾಡುತ್ತಾ ದೇವರ ಬಲದೊಟ್ಟಿಗೆ ನೀವು ಮುಂದೆ ಹೋಗಿ ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವಾದ ಮಾಡಲಿ. ದೇವರು ನಿಮ್ಮನ್ನು ಅನುಗ್ರಹಿಸಲಿ. ಎಲ್ಲರಿಗೂ ಗಾಡ್ ಬ್ಲೆಸ್ ಯು.